ನೋಡಿ, KCETಗೆ 20 ದಿನ ಮಿಕ್ಕಿದೆ ಆ್ಯಂಡ್ ನೀವು 110+ ತೆಗಿಲೇಬೇಕು. ನನ್ನ ಪ್ರಕಾರ ಇದರಿಂದನೇ ನಿಮಗೆ ಒಂದು ಡೀಸೆಂಟ್ ಆಗಿರೋ ರ್ಯಾಂಕು ಬರೋದು. ಅಂತಂತಂದರೆ 20,000 ಒಳಗಡೆ ರ್ಯಾಂಕ್ ಬೇಕು ಅಂತಂದರೆ ನಿಮಗೆ 110+ ಸ್ಕೋರ್ ಮಾಡಿರಲೇಬೇಕು. ಆ್ಯಂಡ್ ಬೋರ್ಡ್ ಏನಾದರೂ ನಿಮ್ಮದು PCM ಅಥವಾ PCBಯಲ್ಲಿ ನಿಮಗೆ 85% ಜಾಸ್ತಿ ಇದೆ, 85%ಗಿಂತ ಜಾಸ್ತಿ ಪರ್ಸೆಂಟೇಜ್ ಬಂದಿದೆ ಮಾರ್ಕ್ಸ್ ಸಂಬಂಧಪಟ್ಟಾಗೆ, ನಿಮಗೆ ಒಂದು ಒಳ್ಳೆ ರ್ಯಾಂಕ್ ಬರುತ್ತೆ. ಇವಾಗ ಇರೋ 20 ದಿನದಲ್ಲಿ ಯಾವ ರೀತಿ ಟೈಮನ್ನು ಮ್ಯಾನೇಜ್ ಮಾಡಿ ಅಷ್ಟನ್ನು ಸ್ಕೋರ್ ಮಾಡೋದು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಆ್ಯಂಡ್ ಅಂದ ಹಾಗೆ ನನ್ನ ಚಾನಲಲ್ಲಿ ಪ್ರತಿದಿನ ನಾನು ಶಾರ್ಟ್ಕಟ್ ಟ್ರಿಕ್ಸು ಮತ್ತು ಗೆಸ್ಸಿಂಗ್ ಟೆಕ್ನಿಕ್ಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ್ಯಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಗೈಸ್ ಟು ಅಂಡರ್ಸ್ಟ್ಯಾಂಡ್, ಬಿಕಾಸ್ ಇದೇ ನಿಮ್ಮ ಲಾಸ್ಟಲ್ಲಿ ಕೈ ಹಿಡಿಯತಕ್ಕಂಥ ಮೆಥಡ್ಸ್ಗಳು. ಏನು ಗೊತ್ತಿಲ್ಲ ಅಂದರೆ ಅಟ್ಲೀಸ್ಟ್ ಇದನ್ನಾರು ಕಲ್ತ್ಕೊಂಡು ಹೋಗಿ. ಬನ್ನಿ ಇವಾಗ ಡೈರೆಕ್ಟಾಗಿ ವೀಡಿಯೋಗೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಯಾವ ವೀಡಿಯೋನು ಮಿಸ್ ಆಗಬೇಡಿ. ಸಬ್ಸ್ಕ್ರೈಬ್ ಆಗಿ ಇಟ್ಕೊಂಡಿರಿ. ವಿಡಿಯೋ ಪ್ರತಿ ಹಾಕಿದ ತಕ್ಷಣ ನಿಮಗೆ ಇನ್ನೂ ನೋಟಿಫಿಕೇಷನ್ ಬರುತ್ತೆ. ಬನ್ನಿ. ಸೊ ಇವಾಗ 20 ದಿನ ಮಿಕ್ಕಿದೆ ನಮ್ಮ ಹತ್ರ. ಆ್ಯಂಡ್ 180 ಮಾರ್ಕ್ಸ್ಗೆ ಎಕ್ಸಾಮ್ ಇರೋದು. ನಾವು 110+ ಸ್ಕೋರ್ ಮಾಡ್ತಾಯಿದ್ವಿ, ಅಪ್ರಾಕ್ಸಿಮೇಟ್ಲಿ 61%. ಓಕೆ, ಬನ್ನಿ ಇವಾಗ ಪ್ಲ್ಯಾನ್ ಏನು ಅಂತ ನೋಡುವ. ಸೊ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು ಮತ್ತು ಬಯಾಲಜಿ ಇದೆ. 60 ಮಾರ್ಕ್ಸ್ಗೆ ನಾವು ಎಕ್ಸಾಮ್ ಬರೀತಾ ಇರೋದು. ಫಿಸಿಕ್ಸಲ್ಲಿ ನಿಮಗೆ 20-30 ಈಸಿ ಕ್ವಶನ್ಸ್ ಬರ್ತವೆ. ಕೆಮಿಸ್ಟ್ರಿಯಲ್ಲಿ 30-35 ಈಸಿ ಕ್ವಶನ್ಸ್ ಬರ್ತವೆ. ಮ್ಯಾಥಮೆಟಿಕ್ಸಲ್ಲಿ ಬರೀ 20-25 ಅಷ್ಟು ಈಸಿ ಕ್ವಶನ್ಸ್ ಬರುತ್ತೆ. ಆ್ಯಂಡ್ ಬಯಾಲಜಿಯಲ್ಲಿ 35-40 ಕ್ವಶನ್ಸು ಈಸಿ ಕ್ವಶನ್ಸ್ ಬರುತ್ತೆ. ಸೊ ನಿಮ್ಮ ಏಮ್ ಏನಿರಬೇಕು ಅಂದರೆ ಫಿಸಿಕ್ಸಲ್ಲಿ 38-42 ತೆಗೆಂಗಿರಬೇಕು, ಕೆಮಿಸ್ಟ್ರಿ 40-45, ಮ್ಯಾಥ್ಸಲ್ಲಿ 30-35, ಆ್ಯಂಡ್ ಬಯಾಲಜಿಯಲ್ಲಿ 42-48. ನನ್ನ ಪ್ರಕಾರ 50 ಗಂಟೆ ಹೋಗಿ. ಓಕೆ, ಆ್ಯಂಡ್ ಮ್ಯಾಥ್ಸ್ ಏನೇ ಕಡಿಮೆ ಅಂತಂದರೆ ಮ್ಯಾಥ್ಸ್ ಇಸ್ ಡಿಸೈಡಿಂಗ್ ಫ್ಯಾಕ್ಟರ್. ಆ್ಯಂಡ್ ಮ್ಯಾಥ್ಸ್ ಯಾವಾಗಲೂ ಸ್ವಲ್ಪ ಡಿಫಿಕಲ್ಟ್ ಆಗೇ ಬರುತ್ತೆ. ಓಕೆ, ನೆಕ್ಸ್ಟು ಇವಾಗ 20 ದಿನದ ಬ್ಯಾಟಲ್ ಪ್ಲ್ಯಾನ್ ನಿಮಗೆ ಕೊಡ್ತಾ ಇದ್ದೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ನೋಡಿ, ನೀವು ಈ ಒಂದು ಟೈಮಲ್ಲಿ ಸೀರಿಯಸ್ಸಾಗಿ ತೊಗೊಂಡ್ರೆ ಒಳ್ಳೆ ಕಾಲೇಜ್ಗೆ ಹೋದ್ಮೇಲೆ ಚಿಲ್ ಮಾಡಿ. ನಿಮಗೆ 4 ವರ್ಷ ನನಗೆ ಪ್ಲೇಸ್ ಆಗೋದು ಇಷ್ಟ ಇಲ್ಲ ಮನೋಜ್. ಕರಿಯರಲ್ಲಿ ನಿಮಗೆ 4 ವರ್ಷ ಟೈಮ್ ಸಿಕ್ಕಿದೆ ಟು ಡಿಸ್ಕವರ್. ನಿಮಗೆ ಕಂಟೆಂಟ್ ಕ್ರಿಯೇಷನ್ ಮಾಡಬೇಕಾ, ಡ್ಯಾನ್ಸರ್ ಆಗಬೇಕಾ, ಸಿಂಗರ್ ಆಗಬೇಕಾ, ಅಥವಾ ಫೋಟೋಗ್ರಾಫರ್ ಆಗಬೇಕಾ, ಬೇರೆ ಏನಾದರೂ ಮೀಡಿಯಾ ಏನೋ ಬೇರೆದಕ್ಕೆ ಹೋಗ್ಬೇಕಾ, ಪ್ರತಿಯೊಂದು ನೀವು ಅನಲೈಸ್ ಮಾಡ್ಕೊಬೋದು. ಒಳ್ಳೆ ಕಾಲೇಜ್ಗಳು ಭಾಳ ಇಂಪಾರ್ಟೆಂಟು. ಇಂಜಿನಿಯರಿಂಗ್ ಅಲ್ಲದೆ ಬೇರೆ ಯಾವುದಕ್ಕೆ ಹೋಗ್ಬೋದು ಅನ್ನೋದ್ರ ಬಗ್ಗೆ ಸಹ ವಿಡಿಯೋ ಮಾಡ್ತೀನಿ. ಬಟ್ ಇವಾಗ KCET ಎಕ್ಸಾಮ್ ಮುಂದೆ ಇದೆ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಓಕೆ, ಸೊ ಫೇಸ್ 1 to 7 ಡೇಸ್ ನೀವು ಏನು ಮಾಡಬೇಕು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟು ರಿವೈಸ್ ಎಂಟೈರ್ NCERT ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋ ಆ್ಯಂಡ್ ಮ್ಯಾಥ್. ಏನು ಮನೋಜ್ ರಿವೈಸ್ ಎಂಟೈರ್ NCERT ಅನ್ನೋದು ಹೇಳ್ತಿದ್ಯಾ? ನೋಡೋಣ, ತಲೆ ಕೆಡಿಸ್ಕೊಬೇಡಿ. ಸೊ ನಿಮಗೆ ಇವಾಗ ಅದೆಲ್ಲ ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ. ಬಟ್ ನಾನು ನಿಮಗೆ 99 ರುಪೀಸ್ ಒಂದು PDF ಇದೆ. ಅದರಲ್ಲಿ ಒಂದು PDF ಅಲ್ಲ, ನಿಮ್ಮ bunch of PDF ಸಿಗ್ತವೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸು ಮತ್ತು ರಿವಿಷನ್ ಬೇಕಾಗಿರೋ ನೋಟ್ಸ್ ಎಲ್ಲ ಅದರಲ್ಲಿದೆ. ಸೊ ಅದಿಷ್ಟು ನಿಮಗೆ ಗೊತ್ತಿರಬೇಕು. ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅಂತಂದರೆ ನಾನು ಇಮೇಲ್ ಕೊಟ್ಟಿರ್ತೀನಿ. ನನಗೆ ಇಮೇಲ್ ಮಾಡಿ, ನಮ್ಗೆ ಸೆಂಡ್ ಯು ದ ಆಕ್ಸೆಸ್. ಪೇಮೆಂಟ್ ಕಂಪ್ಲೀಟ್ ಮಾಡಾದ್ಮೇಲೆ 99 ರುಪೀಸ್ ನಾನು ನಿಮಗೆ ಆಕ್ಸೆಸನ್ನು ಕೊಡ್ತೀನಿ. ಓಕೆ, ನೆಕ್ಸ್ಟು ಇಲ್ಲ ಅಂತಂದು ಪರವಾಗಿಲ್ಲ, ನೀವು ಬೇಕಾದ್ರೆ ChatGPT ಅಥವಾ ಹೊರಗಡೆ ಸೋರ್ಸಸ್ ಎಲ್ಲ ಯಾರಾದರೂ ನೋಡ್ಕೊಬಹುದಾಗಿರುತ್ತೆ. ಐ ಡೋಂಟ್ ಇನ್ಸಿಸ್ಟ್, ಬಟ್ ನಿಮಗೆ ನಾನು ತೊಗೊಂಡ್ರೆ ಹ್ಯಾಂಡಿ ಆಗಿರುತ್ತೆ. ಆ್ಯಂಡ್ ಜೊತೆಗೆ ನಿಮಗೆ ಅದರಲ್ಲಿ ಬೇರೆ ಮೆಥಡ್ಸ್ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಅಂದರೆ ಗೆಸ್ಸಿಂಗ್ ಟೆಕ್ನಿಕ್ಸ್ ಆಗಿರ್ಬೋದು, ಶಾರ್ಟ್ಕಟ್ ಟ್ರಿಕ್ಸ್ ಆಗಿರ್ಬೋದು, ಎಲ್ಲ ಆವಾಗಲೇ ಬಂಡಲ್ ಮಾಡಿದ್ದೀನಿ. ಬೇಕು ಅಂದರೆ ತೊಗೊಬಹುದಾಗಿರುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಅದು ನಿಮ್ಗೆ ಹೆಲ್ಪ್ ಮಾಡುತ್ತೆ. ಓಕೆ, ನೆಕ್ಸ್ಟು ಹೈಯೆಸ್ಟ್ ಮಾರ್ಕ್ಸ್ ಮತ್ತು ಹೈಲೈಟ್ ಅಟ್ ಆಲ್ ಫಾರ್ಮುಲಾಸ್ ಮತ್ತು ರಿಯಾಕ್ಷನ್ಸು, ಥಿಯರಮ್ಸು ಎಲ್ಲ ನಿಮಗೆ ಕ್ಲೀನಾಗಿ ಗೊತ್ತಿರಬೇಕು, ಹೈಲೈಟ್ಸ್ ಎಲ್ಲ. ಅದಾದಮೇಲೆ ಫೋಕಸ್ 3 ಚಾಪ್ಟರ್ಸ್ ಪರ್ ಡೇ. ಪ್ರತಿಯೊಂದು ಸಬ್ಜೆಕ್ಟಿಂದ 3 ಚಾಪ್ಟರ್ಸ್ ಪರ್ ಡೇನ ಫೋಕಸ್ ಮಾಡಿ. ನಿಮ್ಗೆ ಇರೋದು ಹಂಗೇನೆ ಸಿಚುವೇಷನ್ನು, ಹಂಗೆ ಫೋಕಸ್ ಮಾಡಿದ್ರೆ ಅಟ್ಲೀಸ್ಟ್ ನೀವು ಮುಗಿಸ್ಕೊಂತೀರ ಒಂದು ರೇಂಜ್ಗೆ, ಆಯಿತಾ? ನೆಕ್ಸ್ಟು ಸಾಲ್ವ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಎಷ್ಟಾಗುತ್ತೆ ಎಷ್ಟು, 2019ರಿಂದ 2024-25ವರೆಗೂ ಏನೇನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳಿದ್ದಾವೆ ಇದನ್ನೆಲ್ಲ ಸಾಲ್ವ್ ಮಾಡಿ. ಏನಕ್ಕೆ 2019 ಮನುಷ್ಯಂದ ಅಂತ ಹೇಳ್ತಿದ್ರೆ 2018 ಬೇಕಾದ್ರೆ ತೊಗೊಬೋದಾಗಿರುತ್ತೆ. ಆವಾಗಲಿಂದ ಒಂದು ಸ್ವಲ್ಪ ಲೇಟೆಸ್ಟ್ ಸಿಲೆಬಸ್ ನಿಮ್ಗೆ ಇರ್ತಕ್ಕಂಥದ್ದು. ಬಿಕಾಸ್ ಅದಾದಮೇಲೆ ಎಷ್ಟೋ ಸಿಲೆಬಸ್ ಬ್ಲೋ ಆಫ್ ಆಗಿದೆ. ಕೆಲವೊಂದಷ್ಟು ನಿಮಗೆ ಹೆಸರು ಗೊತ್ತಿಲ್ಲದೆ ಇರೋ ಚಾಪ್ಟರ್ಗಳು ಇದ್ದಾವೆ, ಅದರಿಂದ ಸಹ ಕ್ವಶನ್ ಬಂದಿರುತ್ತೆ. ಆ್ಯಂಡ್ KCET ಸಿಲೆಬಸ್ ನಿಮಗೆ ಗೊತ್ತಿಲ್ಲ ಅಂತಂದರೆ ಈ ವರ್ಷ ಸೆಕೆಂಡ್ PUC ಮತ್ತು ಫಸ್ಟ್ PUC ಸಿಲೆಬಸ್ ಏನಿದೆ ಅದೇ ನಿಮ್ಮ ಸಿಲೆಬಸ್ ಆಗಿರುತ್ತೆ. ದೇರ್ ಇಸ್ ನೋ ಎಕ್ಸ್ಕ್ಲೂಸಿವ್ ಸಿಲೆಬಸ್ ಫಾರ್ KCET. ನೆಕ್ಸ್ಟ್ ಬರೋದಾದರೆ ಡೋಂಟ್ ಲರ್ನ್ ನ್ಯೂ ಟಾಪಿಕ್ಸ್. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಲಾಸ್ಟ್ ಮೂಮೆಂಟಲ್ಲಿ ನ್ಯೂ ಟಾಪಿಕ್ಸ್ ನೀವು ಕಲಿಯೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಎಸ್ಪೆಷಲಿ ಹೇಳ್ತೀನಿ, ಫಸ್ಟ್ PUC ಏನು ಕಲಿಬೇಡಿ ಅಪಾರ್ಟ್ ಫ್ರಮ್ ಡೈಮೆನ್ಷನ್ ಅನಾಲಿಸಿಸ್. ಹೌದಾ? ಡೈಮೆನ್ಷನ್ ಅನಾಲಿಸಿಸ್ ಬಿಟ್ಟು ಫಸ್ಟ್ PUCಯಿಂದ ಏನು ಕಲಿಯೋಕೆ ಹೋಗಬೇಡಿ. ಅಕಸ್ಮಾತ್ ನೀವೇನೋ ಓದ್ತಿದ್ದಾರೆ ಆ್ಯಂಡ್ ಸಣ್ಣ ಪುಟ್ಟ ಫ್ಯೂ ಟಾಪಿಕ್ಸ್ ಅದು ಬಿಟ್ಟು ಬೇರೇನೂ ಕಲಿಯೋಕೆ ಹೋಗ್ಬೇಡಿ. ಬಿಕಾಸ್ 80% ಆಫ್ ದ ಪೇಪರ್ ನಿಮಗೆ ಸೆಕೆಂಡ್ PUC ಸಿಲೆಬಸ್ಸಿಂದನೇ ಬರುತ್ತೆ. ನೆಕ್ಸ್ಟು ಫೇಸ್ 2 ಡೇ 8ಇಂದ ಡೇ 14 ಏನು ಮಾಡಬೇಕು ಅಂತಂದರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫುಲ್ ಮಾಕ್ ಟೆಸ್ಟ್ ಡೈಲಿ. ನೀವು ಹೆಂಗೆ ಮಾಡಿ ಅಂತಂದರೆ ಯು ಡೋಂಟ್ ಹ್ಯಾವ್ ಟು ಬೈ ಮಾಕ್ ಟೆಸ್ಟ್. ಹೊರಗಡೆಯಿಂದ ತೊಗೊಬೇಡಿ. ಬೇಕಾದ್ರೆ ನಾನೇ ಕಂಡಕ್ಟ್ ಮಾಡ್ತೀನಿ. ಬೇಕು ಅಂತ ಕಮೆಂಟ್ ಮಾಡಿ, ಐ ಆಮ್ ಗೋನಾ ಸ್ಕೆಡ್ಯೂಲ್ ದ್ಯಾಟ್. ಆ್ಯಂಡ್ ಇಲ್ಲ ಅಂತಂದರೂ ಸಹ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ತೊಗೊಳ್ಳಿ. ಆ್ಯಂಡ್ ನೀವು ನೋಡಿರಲ್ಲ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರಲ್ವಲ್ಲ, ಸೊ ಅದನ್ನು ನೀವು ಸಾಲ್ವ್ ಮಾಡಿದ್ರೆ ನಿಮಗೆ ಅದು ಮಾಕ್ ಟೆಸ್ಟ್ ತೊಗೊಳಂಗೆ ಆಗುತ್ತೆ. ಆ್ಯಂಡ್ ಟ್ರೈ ಟು
ಅಟೆಂಡ್ ಆಲ್ ದ ಕ್ವೆಶನ್ಸ್ ಅಂಡರ್ 60 ಮಿನಿಟ್ಸ್. ನಿಮಗೆ ರಿಯಾಲಿಟಿ ಚೆಕ್ ಬರುತ್ತೆ, ನೀವು 20-30 ಕ್ವೆಶನ್ ಸಾಲ್ವ್ ಮಾಡೋದಲ್ಲ 60 ನಿಮಿಷದಲ್ಲಿ ಫಸ್ಟ್ ಅಥವಾ ಸೆಕೆಂಡ್ ಅಟೆಂಪ್ಟಲ್ಲಿ. ಓಕೆ, ನೆಕ್ಸ್ಟು ಅನಲೈಸ್ ಎರರ್ಸ್. ನೀವು ಕ್ವೆಶನ್ ಸಾಲ್ವ್ ಮಾಡಬೇಕಾದ್ರೆ ಏನೇನು ತಪ್ಪು ಮಾಡ್ತೀರ ಅದನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಹತ್ರ ಜಾಸ್ತಿ ಟೈಮ್ ಇದ್ದರೆ ಒಂದು ಕ್ವಶನ್ ಯಾವ್ದು ಕರೆಕ್ಟು ಅನ್ನೋದ್ರ ಬದಲು 3 ಕ್ವಶನ್ ಏನಕ್ಕೆ ರಾಂಗು ಅಂತ ನೀವೇನಾದರೂ ಕಲ್ತ್ಕೊಂಡ್ರೆ ನೀವು ಟೋಟಲ್ 4 ಕ್ವಶನ್ ಕಲ್ತಂಗಾಗುತ್ತೆ. ಬಿಕಾಸ್ 4 ಆನ್ಸರು, ಈ 4 ಆನ್ಸರ್ ಏನು ಕ್ವಶನ್ ಬಂದರೂ ನಿಮ್ಮಲ್ಲಿ ಆನ್ಸರ್ ಮಾಡೋ ಕೆಪಾಸಿಟಿ ಮತ್ತು ಇರುತ್ತೆ. ಬಟ್ yet it all depends on how you manage the time and how quick learner you are. Okay, next, target weak chapters identified in phase 1. ಅಂದರೆ ಈ ಫೇಸ್ 1ಅಲ್ಲಿ ನೀವು ಯಾವ ವೀಕ್ ಚಾಪ್ಟರ್ ಅಂತ ಐಡೆಂಟಿಫೈ ಮಾಡಿರುತ್ತೆ ಅದನ್ನು ಟಾರ್ಗೆಟ್ ಮಾಡಬಹುದಾಗಿರುತ್ತೆ ಈ ವೀಕಲ್ಲಿ. ಮತ್ತು ಟೈಮ್ ಯುವರ್ ಸೆಲ್ಫ್ 60 ಕ್ವೆಶನ್ಸ್ ಇನ್ 80 ಮಿನಿಟ್ಸ್ ಆವ್ರೇಜ್ ಸ್ಪೀಡ್. ಸೊ ಬೇಸಿಕಲಿ ನಿಮ್ಗೆ 80 ನಿಮಿಷ ಕೊಟ್ಟಿರ್ತಾರೆ. 80 ನಿಮಿಷದಲ್ಲಿ ಆಲ್ಮೋಸ್ಟ್ 15 ನಿಮಿಷ ನಿಮಗೆ ಪೇಪರನ್ನು ಓಪನ್ ಮಾಡಬೇಡಿ, ಇನ್ಸ್ಟ್ರಕ್ಷನ್ಸನ್ನು ಓದಿ ಅದು ಇದು ಅಂತ ಹೇಳಿಬಿಟ್ಟು ನಿಮಗೆ ಟೈಮನ್ನು ವೇಸ್ಟ್ ಮಾಡ್ತಾರೆ. ಬಟ್ ಯೆಟ್ ನಿಮ್ಮ ಹತ್ರ 60 ಮಿನಿಟ್ಸ್ ಇದೆ ಅಂತ ಅಂದ್ಕೊಳ್ಳಿ, ಹಾಗೆ ಪೇಪರ್ನ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಅದಾದಮೇಲೆ ಶಾರ್ಟ್ ನೋಟ್ಸ್ ಫಾರ್ ಕ್ವಿಕ್ ರಿವಿಷನು ನಿಮ್ಮ ಹತ್ರ ಇದ್ದರೆ ಒಂದು ಪೇಪರ್ಲಿ ಬರೆದು ಮಾಡ್ಕೊಳ್ಳಿ. ಇಲ್ಲಾಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾಯಿದ್ದೀನಿ, ಫಾಲೋ ಮಾಡ್ಬೋದಾಗಿರುತ್ತೆ. ಮನೋಜ್ PN777 ಅಂತ ಪಬ್ಲಿಕ್ ಅಕೌಂಟ್ ಇದೆ, ಇದರಲ್ಲಿ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಫಾಲೋ ಮಾಡಿ ಇಟ್ಕೊಂಡ್ರೆ ನಿಮಗೆ ಕ್ವಿಕ್ ನೋಟ್ಸ್ ಸಿಗುತ್ತೆ. ನೆಕ್ಸ್ಟು ಡೇ 15ಇಂದ ಡೇ 20. ಸೊ ರಿವೈಸ್ ಮಾಡಬೇಕಾಗಿರುತ್ತೆ ಶಾರ್ಟ್ ನೋಟ್ಸು, ಫಾರ್ಮುಲಾ ಶೀಟ್ಸ್ ಎಲ್ಲ ಡೈಲಿ ನೀವು. ಅದಾದಮೇಲೆ ಒಂದು ಮಾಕ್ ಟೆಸ್ಟ್ ತೊಗೊಬೋದಾಗಿರುತ್ತೆ ಡೈಲಿ ನೀವು 2 hours ಮ್ಯಾಕ್ಸಿಮಮು. ಅದಾದಮೇಲೆ ಹೈ ವೇಟೇಜ್ ಚಾಪ್ಟರ್ಗಳು ಓನ್ಲಿ, ನ್ಯೂ ಟಾಪಿಕ್ಸ್ ಏನೂ ಬೇಡ ನಿಮಗೆ. ಓಕೆ, ನೆಕ್ಸ್ಟು ಸ್ಲೀಪ್ ಫಾರ್ 7 to 8 hours. ಬಿಕಾಸ್ ನಿಮ್ಮ ನಿದ್ದೆ ಮಾಡಿದ್ರೇ ನೀವು ಏನೇನು ಓದಿದ್ರೆ ಅದು ನಿಮಗೆ ರಿಕವರ್ ಆಗೋದು. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತಂದರೆ, ನಿದ್ದೆ ಮಾಡಿದ್ಮೇಲೆ ಕೆಲವೊಂದು ಜನಗಳಿಗೆ ಸ್ವಲ್ಪ ಮರ್ತೋಗ್ಬಿಡುತ್ತೆ. ಸೊ ಬೆಳಿಗ್ಗೆ ಅದನ್ನು ಗ್ಲಾನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ನೆಕ್ಸ್ಟು ಡೇ 20 ರೆಸ್ಟ್ ಮಾಡಿ, ರಿವ್ಯೂ ಮಾಡಿ ನೋಟ್ಸನ್ನು, ಮತ್ತು ಮೆಂಟಲಿ ಪ್ರಿಪೇರ್ ಆಗಿರಿ. ಎಕ್ಸಾಮ್ ತೊಗೊಳಕ್ಕೆ ಹೋಗ್ತಿದ್ದೀರಾ ಅಂತಂತ. ಆ್ಯಂಡ್ ದಾಟ್ಸ್ ಯುವರ್ ಎಕ್ಸಾಮ್ ಡೇ. ನೆಕ್ಸ್ಟು ನೀವೇನಾದರೂ ಹೈ ಇಂಪಾರ್ಟೆಂಟ್ ಟಾಪಿಕ್ಸ್ ಫೋಕಸ್ ಯಾವ್ದು ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡೋದಾದರೆ, ಸೊ ಫಿಸಿಕ್ಸಲ್ಲಿ ನೀವು ಕರೆಂಟ್ ಎಲೆಕ್ಟ್ರಿಸಿಟಿ, ಆಪ್ಟಿಕ್ಸ್, ರೇ ಮತ್ತು ವೇವ್ ಆಪ್ಟಿಕ್ಸು, ಮತ್ತು ಮಾಡರ್ನ್ ಫಿಸಿಕ್ಸು, ಎಲೆಕ್ಟ್ರೋಸ್ಟ್ಯಾಟಿಕ್ಸು ಮತ್ತು ಸೆಮಿಕಂಡಕ್ಟರ್ಸು. ಅದು ಬಿಟ್ಟರೆ ಸ್ಮಾರ್ಟ್ ಏನು ಮಾಡ್ಬೋದು ಅಂತಂದರೆ ಥರ್ಮೋಡೈನಮಿಕ್ಸ್ ಬೇಸಿಕ್ಸ್ NCERT ಸಫಿಷಿಯೆಂಟ್ ಆಯಿತಾ. ಇದಕ್ಕಿಂತ ಹೊರಗಡೆ ಏನೂ ಹೋಗೋ ಅವಶ್ಯಕತೆ ಇಲ್ಲ. ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ನ ಕಲ್ತ್ಕೊಳ್ಳಿ, ಬಿಕಾಸ್ ಇದರಲ್ಲಿ ಡೈಮೆನ್ಷನ್ ಅನಾಲಿಸಿಸ್ ಬರುತ್ತೆ. ಆ್ಯಂಡ್ ವಿಚ್ ವಿಲ್ ಡೆಫಿನೆಟ್ಲಿ ಗೋನ್ ಹೆಲ್ಪ್ ಯು ಟು ಸಾಲ್ವ್ ಅಟ್ ಲೀಸ್ಟ್ 4 to 5 ಕ್ವಶನ್ಸ್ ಫ್ರಮ್ ಯು ಕ್ವಶನ್ ಪೇಪರ್. ನೆಕ್ಸ್ಟು ಕೆಮಿಸ್ಟ್ರಿಗೆ ಬರೋದಾದರೆ ಈಕ್ವಿಲಿಬ್ರಿಯಮು ಸಿಕ್ಕಾಪಡೆ ಇಂಪಾರ್ಟೆಂಟು. ಇದರಲ್ಲಿ ಕೆಮಿಕಲ್ ಮತ್ತು ಅಯಾನಿಕ್ ಈಕ್ವಿಲಿಬ್ರಿಯಮ್ ಕ್ಲಿಯರ್ ನೋಡ್ಕೊಳ್ಳಿ. ಕೋಆರ್ಡಿನೇಷನ್ ಕಾಂಪೌಂಡ್ಸು, ಆರ್ಗ್ಯಾನಿಕಲ್ಲಿ GOC ಮತ್ತು ನೇಮ್ಡ್ ರಿಯಾಕ್ಷನ್ಸು. ಅದಾದಮೇಲೆ PND ಬ್ಲಾಕ್ ನೋಡ್ಕೊಳ್ಳಿ, ಎಲೆಕ್ಟ್ರೋ ಕೆಮಿಸ್ಟ್ರಿ ನೋಡ್ಕೊಳ್ಳಿ. ಅದಾದಮೇಲೆ ನೀವು ಸ್ಮಾರ್ಟ್ ಸ್ಕಿಪ್ ಏನಾದರೂ ಮಾಡ್ತೀನಿ ಅಂದರೆ ಸರ್ಫೇಸ್ ಕೆಮಿಸ್ಟ್ರಿ ಜಸ್ಟ್ ರೀಡ್ ಒಂದ್ಸತಿ ಓದಿ. ಆ್ಯಂಡ್ ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿ ಓದ್ಕೊಳ್ಳಿ, ಬಿಕಾಸ್ ಕೆಲವೊಂದಷ್ಟು ಥಿಯರಿ ಕ್ವಶನ್ಸು ಕೇಳ್ತಾರೆ ನಿಮಗೆ. ಆ್ಯಂಡ್ ಅದರಲ್ಲೇ ಕೇಳೋದು. ನೆಕ್ಸ್ಟು ಮ್ಯಾಥ್ಸಿಗೆ ಬರೋದಾದರೆ ಇಂಟಿಗ್ರೇಷನ್ಸು, ಬಿಕಾಸ್ ಅಪ್ರಾಕ್ಸಿಮೇಟ್ಲಿ ಒಂದು 5-6 ಕ್ವಶನ್ಸ್ ಇಂಟಿಗ್ರೇಷನ್ಸ್ ಮೇಲೆ ಬರುತ್ತೆ ನಿಮ್ಮ ಪೇಪರಲ್ಲಿ. ಇನ್ನೂ ಜಾಸ್ತಿ ಬರ್ತವೆ ಬೇಸಿಕ್ಲಿ. ಅದಕ್ಕೇ ಇಂಟಿಗ್ರಲ್ಸ್ ನೋಡಿಕೊಂಡ್ರೆ ಸಿಕ್ಕಾಪಟ್ಟೆ ಒಳ್ಳೆಯದು. ಅದರಲ್ಲೂ ಡೆಫಿನೆಟ್ ಮತ್ತು ಇಂಡೆಫಿನೇಟು, ಮತ್ತು ವೆಕ್ಟರ್ ಮತ್ತು 3D, ಪ್ರೊಬಬಿಲಿಟಿ, ಮೆಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸು, ಸರ್ಕಲ್ಸ್ ಮತ್ತು ಕೋನಿಕ್ಸು. ನೀವು ನೋಡಿದ್ರೆ ಸ್ಟ್ಯಾಟಿಸ್ಟಿಕ್ಸು ಮತ್ತು ಮ್ಯಾಥಮೆಟಿಕಲ್ ರೀಸನಿಂಗು ಸ್ವಲ್ಪ ಕಡಿಮೆ ನೋಡ್ಕೋಬಹುದಾಗಿರುತ್ತೆ. ಬಟ್ ಯೆಟ್ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್. ಆ್ಯಂಡ್ ಬಯಾಲಜಿಗೆ ಬರೋದಾದರೆ ಐ ವುಡ್ ಸೇ ಯಾವುದಾದ್ರೂ 1 ಶಾರ್ಟ್ ವೀಡಿಯೋಸ್ ಇರ್ತವೆ. ಅಪ್ರಾಕ್ಸಿಮೇಟ್ಲಿ 1000 ಕ್ವಶನ್ಸ್ನ ಸಾಲ್ವ್ ಮಾಡ್ತಿರ್ತಕ್ಕಂಥ 1 ಶಾರ್ಟ್ಸ್ ವೀಡಿಯೋಸ್ ಇರ್ತವೆ. ಆಲ್ಮೋಸ್ಟ್ 12th ಎಲ್ಲ ಕ್ವಶನ್ಸು, ಎಲ್ಲ ಥರ ಕ್ವಶನ್ಸ್ ಅದ್ರಲ್ಲಿ ಸಾಲ್ವ್ ಮಾಡಿಸ್ತಿರ್ತಾರೆ. ಯೂಟ್ಯೂಬಲ್ಲಿ ಇರುತ್ತೆ 1 hour 2 hour ಡ್ಯೂರೇಷನ್ದು. ಅದನ್ನು ಸರ್ಚ್ ಮಾಡಿ ಸಿಗ್ತಾವೆ ನಿಮಗೆ. ಅದನ್ನು ಕಂಪ್ಲೀಟಾಗಿ ನೋಡಿಕೊಂಡು ಪ್ರತಿಯೊಂದು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಐ ಥಿಂಕ್ ದಟ್ಸ್ ಮೋರ್ ದೆನ್ ಎನಫ್ ಫಾರ್ ಯು ಟು ಸಾಲ್ವ್ ಬಯಾಲಜಿ. ಆ್ಯಂಡ್ ಚಾಪ್ಟರ್ಸ್ ಬೇಕು ಅಂತಂದರೆ ನಿಮಗೆ ಜೆನೆಟಿಕ್ಸ್ ಮತ್ತು ಎವಲ್ಯೂಷನು, ಹ್ಯೂಮನ್ ಫಿಸಿಯಾಲಜಿ, ಪ್ಲ್ಯಾಂಟ್ ಫಿಸಿಯಾಲಜಿ, ರಿಪ್ರೊಡಕ್ಷನ್ ಮತ್ತು ಎಕಾಲಜಿ. ಆಮೇಲೆ ಸ್ಮಾರ್ಟ್ ಸ್ಟಡಿ ಬೇಕು ಅಂತ ನಿಮಗೆ ಬಯೋಟೆಕ್ನಾಲಜಿನೂ ಜಸ್ಟ್ NCERT ಏನಂದರೆ ನೋಡಿಕೊಂಡು ಸಾಕು. ನೆಕ್ಸ್ಟು ನಿಮಗೆ ಸ್ವಲ್ಪ ಡೈಲಿ ರೂಟೀನ್ ಬೇಕು ಅಂತಂದರೆ ಫಾಲೋ ಮಾಡೋಂಗಿದ್ರೆ ಇದು ಫಾಲೋ ಮಾಡ್ಬೋದು. ಸೊ ಬೆಳಿಗ್ಗೆ ಬೇಗ ಎದ್ದೇಳಿ, ಒಂದು 5:30 ಸುಮಾರಿಗೆ 6 ಗಂಟೆಗೆ ಸೆಷನ್ 1 ಸ್ಟಾರ್ಟ್ ಮಾಡ್ಕೊಳ್ಳಿ, ಫಿಸಿಕ್ಸ್ ಮತ್ತು ಮ್ಯಾಥ್ಸ್. ಬಿಕಾಸ್ ಅವಾಗ ಹೈ ಕಾನ್ಸಂಟ್ರೇಷನ್ ಇರುತ್ತೆ ನಿಮಗೆ, ಫ್ರೆಶಾಗಿ ಓದಿರ್ತೀರ. ಒಂದು 2.5 ಗಂಟೆ ಟೈಮ್ ಅದನ್ನು ಕುತ್ಕೊಂಡು ಮುಗಿಸ್ಕೊಂಡು ಒಂದು ಅರ್ಧ ಗಂಟೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸೆಷನ್ 2ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಕೆಮಿಸ್ಟ್ರಿ ಇದರಲ್ಲಿ ಬೇಸಿಕ್ಲಿ ರಿಯಾಕ್ಷನ್ ಮತ್ತು ಥಿಯರಮ್ಸನ್ನು ನೀವು ನೋಡಿಕೊಂಡ್ರೆ ಒಂದು 2.5 ಗಂಟೆ ಟೈಮು. ಅದಾದಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 11:30ಇಂದ 12:30 ಗಂಟೆ 1 hour. ಅದಾದಮೇಲೆ ಲಂಚ್ ಬ್ರೇಕ್ ತೊಗೊಳ್ಳಿ, ಸ್ವಲ್ಪ ರೆಸ್ಟ್ ಮಾಡಿ. ಅದಾದಮೇಲೆ 1:30ಗೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಐ ವುಡ್ ಸೇ ಬಯಾಲಜಿನ ನಿಮ್ಗೆ ಯಾವಾಗ ನಿದ್ದೆ ಬರೋಲ್ಲ ಅದು ಅವಾಗ ಹಾಕೊಳ್ಳಿ. ಸಾಲಿಡಾಗಿ ತಿನ್ಬಿಟ್ಟು ಮಧ್ಯಾಹ್ನ ನಿದ್ದೆ ಮಾಡ್ತಾರೆ ಅಂದರೆ ಬಯಾಲಜಿ ಅವಾಗ ಹಾಕೊಳ್ಳೋಕೆ ಹೋಗ್ಬಿಡಿ. ಬಟ್ ಯೂಶ್ವಲಿ ನಾನು ಆ ಥರ ಮಾಡ್ತಾಯಿದ್ದೆ, ಬಯಾಲಜಿ ಮಧ್ಯಾಹ್ನ ಹಾಕೋತಿದ್ದೆ, ಬಿಕಾಸ್ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಅದಾದಮೇಲೆ 3:10ಗೆ ಒಂದು ಮಾಕ್ ಟೆಸ್ಟ್ ತೊಗೊಬೋದಾಗಿರುತ್ತೆ ನೀವು. ಅಂತಂದರೆ ನಿಮ್ಗೆ ಅಕಸ್ಮಾತ್ ಮಾಕ್ ಟೆಸ್ಟ್ ಹೆಂಗೆ ತೊಗೊಳೋದು ಗೊತ್ತಾಗ್ತಿಲ್ವಾ, ChatGPTಗೆ ಹೋಗಿ ಒಂದು 4-5 ವರ್ಷದ ಕ್ವಶನ್ ಪೇಪರನ್ನು ಅದಕ್ಕೆ ಪೇಸ್ಟ್ ಮಾಡಿದ್ಮೇಲೆ ಕೇಳಿ, ಜಂಬಲ್ ದ ಕ್ವೆಶನ್ಸ್ ಆ್ಯಂಡ್ ಪ್ರಿಪೇರ್ ನ್ಯೂ ಕ್ವೆಶನ್ ಪೇಪರ್ ಫಾರ್ ಮೀ, ಹ್ಯಾವ್ 60 ಕ್ವೆಶನ್ಸ್ ಇನ್ ಇಟ್ ಅಂತಂದು ಕೇಳಿದ್ರೆ ನಿಮ್ಗೆ ಒಂದು ಕ್ವೆಶನ್ ಪೇಪರ್ ಪ್ರಿಪೇರ್ ಮಾಡಿಕೊಡುತ್ತೆ. ಆ್ಯಂಡ್ ಅದನ್ನು ಮಾಕ್ ಟೆಸ್ಟಾಗಿ ನೀವು ಯೂಸ್ ಮಾಡ್ಬೋದಾಗಿರುತ್ತೆ. ದೀಸ್ ಆರ್ ಟೈಮ್ ಸೇವಿಂಗ್ ಟ್ರಿಕ್ಸ್ ಆ್ಯಂಡ್ ಯು ಕ್ಯಾನ್ ಸ್ಪೆಂಡ್ ಲಿಟರ್ಲಿ ಲೆಸ್ ಅಮೌಂಟ್. ದುಡ್ಡು ಇಲ್ಲದೇ ನೀವು ಮಾಕ್ ಟೆಸ್ಟ್ ತೊಗೊಂಡಂಗಾಗಿರುತ್ತೆ. ನೆಕ್ಸ್ಟು 5 ಗಂಟೆಗೆ ಒಂದು ಸ್ವಲ್ಪ ಏನಾದರೂ ಬ್ರೇಕ್ ತೊಗೊಳ್ಳಿ, ಫ್ರೆಶ್ ಅಪ್ ಆಗಿ. ಆ್ಯಂಡ್
ಬೈ ದ ವೇ ನಾನು ಮರ್ತೋಗ್ಬಿಟ್ಟೆ, ಇಲ್ಲಿ ಫ್ರೆಶ್ ಅಪ್ ಆಗಬೇಕಾಗಿರುತ್ತೆ. ಓಕೆ, ನೆಕ್ಸ್ಟ್ ಸೊ 5:30 ನಾಲ್ಕನೇ ಸೆಷನ್ನು. ಸೊ ಬೇಸಿಕ್ಲಿ ಇಲ್ಲಿ ನೀವು ಫಾರ್ಮುಲಾ ರಿವೈಸ್ ಮಾಡ್ತೀರಾ, ಶಾರ್ಟ್ ನೋಟ್ಸನ್ನು ನೋಡ್ಕೊತೀರಾ. 7 ಗಂಟೆಗೆ ಡಿನ್ನರ್ ಮುಗಿಸ್ಕೊಳ್ಳಿ. ಅದಾದಮೇಲೆ 7:30 ಎರರ್ ಅನಾಲಿಸಿಸ್ ಮತ್ತು ಮಿಸ್ಟೇಕ್ಸ್ ನೋಟ್ಬೋರ್ಡ್ ಮಾಡ್ಕೊಳ್ಳಿ. ಅದಾದ 9:30 ಕ್ವಿಕ್ ರಿವಿಷನ್ಸ್ ಮುಗಿಸ್ಕೊಂಡು ಡೇಸ್ ಟಾಪಿಕ್ಸ್ ಏನೇನು ಮಾಡಿದ್ರಿ 10 ಗಂಟೆಗೆ ಮಲ್ಕೊಳ್ಳಿ. ಅಥವಾ ನೀವು ಲೇಟ್ ಓದೋರಾಗಿದ್ದರೆ ರೊಟೀನು ಚೇಂಜ್ ಆಗುತ್ತೆ, ನೀವೇ ಅಕಾರ್ಡಿಂಗ್ ಟೈಮೆಲ್ಲ ಮಾಡ್ಕೊಬಹುದಾಗಿರುತ್ತೆ. ಸೊ ನೋಡಿ, ಇನ್ನೊಂದು ಸ್ಮಾರ್ಟ್ ಟ್ರಿಕ್ಸ್ ಮತ್ತು ಎಕ್ಸಾಮಿನೇಷನ್ ಸ್ಟ್ರಾಟಜಿ ಏನಪ್ಪ ಅಂತಂತಂದರೆ, ಸ್ಟಾರ್ಟ್ ವಿತ್ ಕೆಮಿಸ್ಟ್ರಿ. ಯಾವಾಗಲೇ ಆಗಲಿ ಕೆಮಿಸ್ಟ್ರಿ ಇಸ್ ಮೋಸ್ಟ್ ಸ್ಕೋರಿಂಗ್ ಮತ್ತು ಪ್ರಿಡಿಕ್ಟಬಲ್ಲು ಆ್ಯಂಡ್ ಅಟೆಂಪ್ಟೆಡ್ ಫಸ್ಟ್ ಟು ಬಿಲ್ಡ್ ಕಾನ್ಫಿಡೆನ್ಸ್. ಟಾರ್ಗೆಟ್ 40 ಮಾಡ್ಕೊಳ್ಳಿ. ಅದಾದಮೇಲೆ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡ್ಬೋದಾಗಿರುತ್ತೆ KCTಯಲ್ಲಿ. ಸೊ ಇದರಲ್ಲಿ ನೆಗೆಟಿವ್ ಮಾರ್ಕ್ ಇಲ್ಲ ಅಲ್ವಾ, ಸೊ ಆ ಒಂದು ರೀಸನಿಗೆ. ಮತ್ತು 3 phase ಟೆಕ್ನಿಕ್ಕು ಏನು, ಫಸ್ಟು ಈಸಿ ಕ್ವಶನ್ಸು, ಅದಾದ್ಮೇಲೆ ಮೀಡಿಯಮ್ ಕ್ವಶನ್ಸು ಮತ್ತು ಹಾರ್ಡ್ ಕ್ವಶನ್ಸು. ನೆವರ್ ಗೆಟ್ ಟು ಹಾರ್ಡ್ ಕ್ವಶನ್ಸ್ ಫಸ್ಟ್, ಬಿಕಾಸ್ ನೀವು ಹಾರ್ಡ್ ಕ್ವಶನ್ ಬಂತು ಅಂದರೆ ಅಲ್ಲೇ ಸ್ಟಕ್ ಆಗಿಬಿಡ್ತೀರಾ. ನೆಕ್ಸ್ಟು 2 minute ರೂಲ್. ಇಫ್ ಎನಿ ಕ್ವಶನ್ ಇಸ್ ಟೇಕಿಂಗ್ ಮೋರ್ ದೆನ್ 2 minutes ಅದನ್ನು ಮಾರ್ಕ್ ಮಾಡ್ಕೊಳ್ಳಿ, ಆಮೇಲೆ ಸ್ಕಿಪ್ ಮಾಡಿ ಅದನ್ನು. ಆಮೇಲೆ ಎಲ್ಲ ಮುಗಿದಾದ್ಮೇಲೆ ಬೇಕಾದ್ರೆ ಅಲ್ಲಿಗೆ ಬಂದು ಕ್ವಶನ್ ಸಾಲ್ವ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ಕೋರ್ ಬ್ಯಾಕಪ್ ಮತ್ತು ಸ್ಟ್ರಾಟಜಿಗೆ ಬರೋದಾದ್ರೆ ಕೆಮಿಸ್ಟ್ರಿ ನಿಮಗೆ 42 ತೆಗಿಬೇಕು, ಫಿಸಿಕ್ಸ್ ಒಂದು 35, ಬಯೋ ಮತ್ತು ಮ್ಯಾಥ್ಸಲ್ಲಿ ಒಂದು 35 ತೊಗೊಂಡ್ರೆ ಟೋಟಲ್ 112 ಮಾರ್ಕ್ಸ್ ಆಗುತ್ತೆ. ಇಟ್ ಡಿಪೆಂಡ್ಸ್, ಬಯೋ ಮತ್ತು ಮ್ಯಾಥ್ಸ್ ಇವೆರಡು ನಿಮ್ಗೆ ಯಾವ್ದು ಹೋಗ್ತೀರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸಲ್ಲಿ ನೀವು ಕಾಂಪ್ರಮೈಸ್ ಆಗಂಗೆ ಇಲ್ಲ, ಯು ಹ್ಯಾವ್ ಟು ಸ್ಕೋರ್. ಆ್ಯಂಡ್ NCERT ಫಸ್ಟ್, KCD 70% NCERT ಡೈರೆಕ್ಟ್ ಕ್ವಶನ್ಸ್ ಬರುತ್ತೆ. ಆ್ಯಂಡ್ ರೀಡ್ NCERT ಡಯಾಗ್ರಾಮ್ಸ್, ಎಕ್ಸಾಂಪಲ್ಸ್ ಇವೆಲ್ಲ ನೋಡಿಕೊಂಡ್ರೆ ನಿಮಗೆ ಜ್ಞಾಪಕ ಇದ್ದರೆ ಕ್ಯಾನ್ ರಿಯಲಿ ಸ್ಕೋರ್ ಗುಡ್. ಓಕೆ, ಆ್ಯಂಡ್ ಸ್ವಲ್ಪ ಮೆಮರಿ ಮತ್ತು ರಿಟೆನ್ಷನ್ ಹ್ಯಾಕ್ಸ್ ಬಗ್ಗೆ ಮಾತಾಡೋಣ. ಸೊ ಫಸ್ಟ್ ಏನು ಮಾಡ್ತೀರ ಅಂತಂದರೆ, ಸ್ಪೀಡ್ ಮತ್ತು ರಿಟೆನ್ಷನ್ ಸ್ಕೆಡ್ಯೂಲ್ ನಿಮ್ಮದು. ಫಸ್ಟು ಲರ್ನ್ ಚಾಪ್ಟರ್, ಅದಾದಮೇಲೆ ಕ್ವಿಕ್ ರೀಕಾಲ್ ಮಾಡ್ಕೊಳ್ಳಿ ಒಂದು 10 ನಿಮಿಷ. ಅದಾದಮೇಲೆ ನಿಮಗೆ ನೀವೊಂದು ಮಿನಿ ಟೆಸ್ಟ್ ತೊಗೊಳ್ಳಿ, ಆಯಿತಾ. ಅದಾದಮೇಲೆ ಫುಲ್ ಚಾಪ್ಟರ್ ರೀಕ್ಯಾಪ್ ಮಾಡ್ಕೊಳ್ಳಿ, ಮತ್ತು ಫೈನಲ್ ಫಾರ್ಮುಲಾ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಕೀ ಪಾಯಿಂಟ್ಸ್ನ ರಿಮೆಂಬರ್ ಮಾಡ್ಕೊಳ್ಳಿ, ಅಂದರೆ ಮೇಲ್ಗಡೆ, ಓಕೆ, ಮೇಲ್ಗಡೆ. ನೆಕ್ಸ್ಟು ಹೈ ರಿಟೆನ್ಷನ್ ಟೆಕ್ನಿಕ್ಗೆ ಬರೋದಾದರೆ ಫಸ್ಟು ಮ್ಯಾಮರಾನಿಕ್ಸ್ ಹೆಂಗೆ ಅಂತಂದರೆ, ಕ್ರಿಯೇಟ್ ಆಕ್ರೋನಮೀಸ್. ಬೇಸಿಕ್ಲಿ ಫಾರ್ ಎಕ್ಸಾಂಪಲ್ ವಿಬ್ ಗಯಾರ್ ಅಂತಂದರೆ ಈ ಸ್ಪೆಕ್ಟ್ರಮ್ ಏನಿರುತ್ತೆ ಇದೆಲ್ಲ ಫುಲ್ ವಿಬ್ ಗಯಾರ್. ನಾವು ಇದು ಬರುತ್ತಲ್ಲ ಇದೆಲ್ಲ ಏನಂತ ರೈನ್ಬೋದಲ್ಲಿ ಅದೆಲ್ಲ ವಿಬ್ ಗಯಾರ್ ಅಂತ ನಾವು ಬೇಸಿಕ್ಲಿ ಹಿಂಗೆ ಇಟ್ಕೊಂಡಿರ್ತೀವಿ. ಅದೇ ಥರ ನೀವು ಯಾವುದಾದ್ರು ನಿಮಗೆ ಡಿಫಿಕಲ್ಟ್ ಅನ್ನಿಸ್ತಿದೆ ಅದನ್ನು ಶಾರ್ಟ್ ಮಾಡ್ಕೋಬೇಕು ಅಂತಂದರೆ ನೀವು ಆಕ್ರೋನಮ್ಸ್ನ ಯೂಸ್ ಮಾಡಬಹುದಾಗಿರುತ್ತೆ. ನೆಕ್ಸ್ಟು ಟೇಕ್ ಬ್ಯಾಕ್ ಮೆಥಡ್, ಎಕ್ಸ್ಪ್ಲೇನ್ ಕಾನ್ಸೆಪ್ಟ್ಸ್ ಅಲೌಡ್ ಆ್ಯಸ್ ಇಫ್ ಟೀಚಿಂಗ್. ನೀವು ಯಾರಿಗೋ ಹೇಳ್ಕೊಡ್ತಿರೋ ಥರ ಮೆಥಡ್ಸ್ಗಳನ್ನ ಜೋರಾಗಿ ಕಲೀರಿ, ಆವಾಗ ನಿಮ್ಮ ತಲೆ ಉಳ್ಕೊಳ್ಳುತ್ತೆ ಅದು. ನೆಕ್ಸ್ಟು ಮೈಂಡ್ ಮ್ಯಾಪ್ಸ್, 1 page ಪರ್ ಚಾಪ್ಟರ್, ಡ್ರಾ ಕನೆಕ್ಷನ್ಸ್ ನಾಟ್ ಬುಲೆಟ್ ಪಾಯಿಂಟ್ ಲಿಸ್ಟ್ಸ್. ಇದರಲ್ಲಿ ಒಂದು ಚಾಪ್ಟರ್ ಏನೋ ಸ್ಟಾರ್ಟ್ ಮಾಡ್ತೀರಂತಂದರೆ ಅದಕ್ಕೆ ಕನೆಕ್ಷನ್ಸ್ ಹಿಂಗೆ ಬರ್ಕೊಂಡು ಹೋಗಿ, ಆಯಿತಾ. ಆ್ಯಂಡ್ ಇದರಿಂದ ನಿಮ್ಮ ತಲೆಯಲ್ಲಿ ಎಲ್ಲ ಜ್ಞಾಪಕ ಇರುತ್ತೆ. ಓಕೆ, ಈ ಟಾಪಿಕಿಂದ ಈ ಕನೆಕ್ಷನ್ ಇಲ್ಲಿಗೆ ಬಂತು ಅಂತ ನೀವು ಬುಲೆಟ್ ಮಾಡಿಸ್ಕೋದ್ರೆ ಜ್ಞಾಪಕ ಇರೋದಿಲ್ಲ ಜಾಸ್ತಿ. ಅದಾದಮೇಲೆ ಫಾರ್ಮುಲಾ ಫ್ಲ್ಯಾಶ್ ಕಾರ್ಡ್. ಸೊ ರೈಟ್ ಆನ್ ಸ್ಮಾಲ್ ಕಾರ್ಡ್ಸ್, ರಿವ್ಯೂ ಡ್ಯೂರಿಂಗ್ ಬ್ರೇಕ್ಸ್. ನಿಮ್ಗೆ ಏನೇನು ಅನಿಸುತ್ತೆ ಫಾರ್ಮುಲಾಗಳು ಯಾವ್ದು ಇಂಪಾರ್ಟೆನ್ಸ್ ಇರುತ್ತೆ ಬೇಕಾದ್ರೆ ಒಂದು ಕಡೆ ಬರೆದು ಮಾಡ್ಕೊಳ್ಳಿ, ಅದನ್ನು ರಿವೈವ್ ಮಾಡ್ಕೊಳ್ಳಿ. ನೆಕ್ಸ್ಟು ಆ್ಯಕ್ಷನ್ ರಿಕಾಲ್, ಆ್ಯಕ್ಟಿವ್ ರಿಕಾಲ್. ಏನು ಮಾಡ್ತೀರಾ, ಬುಕ್ ಕ್ಲೋಸ್ ಮಾಡ್ಕೊಳ್ಳಿ, ಬರೀರಿ, ಅದನ್ನು ನೆನಪಿಸ್ಕೊಳ್ಳೋದಕ್ಕೆ ಜಾಸ್ತಿ ಆಗುತ್ತಷ್ಟು ಪ್ರಯತ್ನ ಮಾಡಿ. ಸೊ ಇದು ಕೆಲವೊಂದಷ್ಟು ಡೂಸ್ ಆ್ಯಂಡ್ ಡೋಂಟ್ಸು. ಸೊ ಫಾಲೋ ಯುವರ್ ಟೈಮ್ ಟೇಬಲ್ ಸ್ಟ್ರಿಕ್ಟ್ಲಿ ಎವ್ರಿ ಡೇ, ಬಿಕಾಸ್ ಇದು ನಿಮ್ಮ ಕ್ರೂಷಿಯಲ್ ಪಾಯಿಂಟು. ಸೊ IPL ಬರ್ತಿದೆ, ಇದು ಬರ್ತಿದೆ ಅಂತ ಅಂದ್ಕೊಂಡು ದಯವಿಟ್ಟು ಟೈಮ್ ವೇಸ್ಟ್ ಮಾಡ್ಕೊಬೇಡಿ. ನನಗೆ ಗೊತ್ತು IPL ಸ್ವಲ್ಪ ಬಿಡೋದು ಸ್ವಲ್ಪ ಕಷ್ಟ ಅಂತಂದ, ಬಟ್ ಈ ಒಂದು ವರ್ಷ ಅಷ್ಟೇ. ಎಸ್, ಫಾಲೋ ದ ಟೈಮ್ ಟೇಬಲ್, ಸಾಲ್ವ್ ಅಟ್ ಲೀಸ್ಟ್ 50 MCQs ಡೈಲಿ ಆ್ಯಂಡ್ ಸ್ಲೀಪ್ 7 to 8 hours, ಬಿಕಾಸ್ ಮೆಮರಿ ಕಾನ್ಸಂಟ್ರೇಷನ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಈಟ್ ವೆಲ್, ಬಿಕಾಸ್ ಈ ಒಂದು ಟೈಮಲ್ಲಿ ನೀವೇನಾದರೂ ಬಾಯ ಬಂದಂಗೆ ತಿಂದ್ಬಿಟ್ಟು ಹುಷಾರು ತಪ್ಪಿಟ್ರೆ ನೀವೇ ಸಫರ್ ಮಾಡೋರು. ಆಮೇಲೆ ಪ್ರಾಕ್ಟೀಸ್ ರೈಟಿಂಗ್ ರಿಯಾಕ್ಷನ್ಸ್ ಆ್ಯಂಡ್ ದೆನ್ ಡಿರೈವೇಷನ್ಸ್ ಬೈ ಹ್ಯಾಂಡ್, ಆವಾಗ ನಿಮಗೆ ಮೆಮರಿ ಪವರ್ ಜಾಸ್ತಿ ಇರುತ್ತೆ. ಅದು ಟೇಕ್ 10 minutes ಬ್ರೇಕ್ ಇನ್ ಎವ್ರಿ 90 minutes ಆಫ್ ಸ್ಟಡಿ ಆ್ಯಂಡ್ ದೆನ್ ರಿವ್ಯೂ ಯುವರ್ ಮಿಸ್ಟೇಕ್ ನೋಟ್ಬುಕ್ ಬಿಫೋರ್ ಎವ್ರಿ ಟೆಸ್ಟ್. ಮತ್ತು ಸ್ಟೇ ಅವೇ ಫ್ರಮ್ ಸೋಷಿಯಲ್ ಮೀಡಿಯಾ ಡ್ಯೂರಿಂಗ್ ಸ್ಟಡಿ ಅವರ್ಸ್. ಬೇಕು ಅಂತಂದರೆ ಜಸ್ಟ್ ಯಾವ ಚಾನಲ್ ನಿಮಗೆ ಎಸ್ಪೆಷಲಿ CT ಟ್ರಿಕ್ಸ್ ಅಥವಾ ಇದನ್ನ ಹೇಳ್ಕೊಡ್ತಿರ್ತಾರೆ ಅದನ್ನು ಮಾತ್ರ ಮಾಡಿ. ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡೋಕ್ಕೆ ಹೋಗಬೇಡಿ. ಏನೇನು ಅವಾಯ್ಡ್ ಮಾಡಬೇಕು, ಡು ನಾಟ್ ಸ್ಟಾರ್ಟ್ ನ್ಯೂ ಅಥವಾ ಅನ್ಫೆಮಿಲಿಯರ್ ಚಾಪ್ಟರ್ಸ್. ಅದು ಸ್ಟಾರ್ಟ್ ಮಾಡೋದ್ರಲ್ಲಿ ಸೀರಿಯಸ್ ಆಗಿ ಸ್ಟಕ್ ಆಗ್ತಿರ ಅಲ್ಲಿ. ಡೋಂಟ್ ಸ್ಟಡಿ 12+ hours. ಕ್ವಾಲಿಟಿ ಇಂಪಾರ್ಟೆಂಟ್ ಆಗಿರುತ್ತೆ ದೆನ್ ಕ್ವಾಂಟಿಟಿ. ಬೇಸಿಕ್ಲಿ ಡು ನಾಟ್ ಇಗ್ನೋರ್ NCERT. KCET ಇಸ್ ಕಂಪ್ಲೀಟ್ಲಿ NCERT ಥಿಯರಿ. ನನಗೆ ಗೊತ್ತು ಆಗಲ್ಲ ಅಂತ, ಬಟ್ NCERT ರೆಫರೆನ್ಸ್ ಮಾಡಿರ್ತಕ್ಕಂಥ ಬೇಜಾನ್ ಮೆಟೀರಿಯಲ್ಸ್ಗಳಿಂದ ಇಂಟರ್ನೆಟಲ್ಲಿ ಸಿಗ್ತವೆ, ಹುಡುಕಿ ಅದನ್ನು. ಡೋಂಟ್ ಪ್ಯಾನಿಕ್ ಓವರ್ 1 bad ಮಾರ್ಕ್ ಸ್ಕೋರ್, ಬಿಕಾಸ್ ನಿಮಗೆ ಗೊತ್ತು ನೀವು ಪ್ರಿಪೇರ್ ಆಗದೇ ಮಾಕ್ ಟೆಸ್ಟ್ ಕೊಡ್ತಾ ಇದ್ದೀರಾ, ಅಫ್ಕೋರ್ಸ್ ಸ್ವಲ್ಪ ಮಾಡೇ ಮಾಡ್ತೀರಾ, ಸ್ಕೋರ್ ಕಡಿಮೆ ಬಂದೇ ಬರುತ್ತೆ. ಡು ನಾಟ್ ಪ್ಯಾನಿಕ್, ಆಯಿತಾ. ನೆಕ್ಸ್ಟು ಡೋಂಟ್ ಕಂಪೇರ್ ವಿತ್ ಯುವರ್ ಫ್ರೆಂಡ್ಸ್, ಫೋಕಸ್ ಆನ್ ಯುವರ್ ಪ್ಲ್ಯಾನ್, ಡೋಂಟ್ ಸ್ಕಿಪ್ ಬ್ರೇಕ್ಸ್, ಬಿಕಾಸ್ ಬ್ರೈನ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ನಿಮ್ಮ ಬ್ರೈನಿಗೆ. ನೆಕ್ಸ್ಟು ಡೋಂಟ್ ಲೀವ್ ಬಯಾಲಜಿ ಮ್ಯಾಥ್ ಇಫ್ ಯು ಆರ್ PCM ಅಥವಾ PCB. ಡು ನಾಟ್ ಸ್ಟೇ ಅಪ್ past 11 PM before examination, because that will ruin your day on the examination.
ಸೊ ಇನ್ನೊಂದು ಸ್ವಲ್ಪ ಪ್ರೈಮರಿ ಬುಕ್ಸ್ ಬರೋದಾದರೆ NCERT ಇದು ನೋಡ್ಬೋದಾಗಿರುತ್ತೆ ನೀವು. ಜಸ್ಟ್ ನಿಮ್ಗೆ ಕೊಡ್ತಾ ಇರೋದಷ್ಟೇ. ಸೊ KA ಅಫಿಷಿಯಲ್ಲು, PW ಅಥವಾ ಅಕಾಡೆಮಿ ಮತ್ತು NCERT ಎಕ್ಸಾಂಪ್ಲರು ಮತ್ತು MA ಮತ್ತು ವೇದಾಂತ ಮಾಕ್ ಟೆಸ್ಟ್ಗಳು ತೊಗೊಬೋದಾಗಿರುತ್ತೆ. ಪ್ರಾಕ್ಟೀಸ್ ನಿಮಗೆ MTG ಆ್ಯಂಡ್ ಅರಿಯಾಂತು, DC ಪಂಡಿತ್ ಆಬ್ಜೆಕ್ಟಿವ್ ಫಿಸಿಕ್ಸ್ ಬರುತ್ತೆ ಮತ್ತು VK ಜಸ್ಪಾಲು, ಇದೆಲ್ಲ ಸಿಕ್ಕಾಪಟ್ಟೆ ಇದು, ಬಟ್ ನೋಡ್ಬೋದಾಗಿರುತ್ತೆ. ಓಕೆ, ಆ್ಯಂಡ್ ಇದು ನಮ್ಮ ಎಂಟೈರ್ 20 ದಿನದ ಪ್ಲ್ಯಾನು. ನಿಮಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಬರೀರಿ, ಇದು ರಿಯಲಿಸ್ಟಿಕ್ಕಾ ಇಲ್ವಾ ಅಂತಂತ. ಬಟ್ ನಾನು ಏನೇನು ಇಲ್ಲಿ ಬರೆದಿದ್ದೀನಿ ಎಲ್ಲ ನನ್ನ ಪ್ರಕಾರ ರಿಯಲಿಸ್ಟಿಕ್ ಆ್ಯಂಡ್ ನೀವು ಮಾಡಬಹುದಾದಂಥದ್ದು. ನಿಮ್ಮ ಈ 20 ದಿನದ ಸ್ಯಾಕ್ರಿಫೈಸು ನಿಮ್ಮನ್ನು ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ. ಬಿಲೀವ್ ಮೀ, ಆಲ್ ದ ವೆರಿ ಬೆಸ್ಟ್. ಏನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಬರೀರಿ, ಐ ಆಮ್ ಗೋನಾ ಟಾಕ್ ಅಬೌಟ್ ಇಟ್.